ನಮಸ್ಕಾರ ಸ್ನೇಹಿತರೆ, ವಿಶ್ವಚೇತನ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ನಿಮ್ಮ ನಿಂಗರಾಜ್ ಕಂಬಳಿ. ಸ್ನೇಹಿತರೆ, ಇಂದಿನ ನಮ್ಮ ವ್ಯವಸ್ಥೆಯಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡೋದು ಒಂದು ದೊಡ್ಡ ಸಾಹಸ. ಅದರಲ್ಲೂ ಕೂಡ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂದರೆ 10-20 ಕೋಟಿ ಎಲ್ಲ ಸಾಕಾಗಲ್ಲ, 100 ಕೋಟಿ ಇರಬೇಕು. ಜೊತೆಗೆ ಜನಬೆಂಬಲ ಇರಬೇಕು, ಪ್ರಬಲವಾದ ಜಾತಿ ಇರಬೇಕು, ರಾಜಕೀಯದಲ್ಲಿ ತಂತ್ರ ಕುತಂತ್ರಗಳನ್ನು ಮಾಡುವಂತಹ ಕೆಪ್ಯಾಸಿಟಿ ಇರಬೇಕು. ಇಷ್ಟೆಲ್ಲದರ ಜೊತೆಗೆ ಹೆಚ್ಚಾದಂತಹ ದುಡ್ಡು ಕೂಡ ಇರಬೇಕು. ಆವಾಗ ನೋಡಪ್ಪ, ನಾನು ರಾಜಕೀಯಕ್ಕೆ ಸ್ಪರ್ಧೆ ಮಾಡಬಹುದು ಅನ್ನುವಂತಹ ಮನಸ್ಥಿತಿಗೆ ಜನ ಬರ್ತಾರೆ. ಅಂತಹದ್ದೊಂದು ವ್ಯವಸ್ಥೆಯಲ್ಲಿ ನಾವಿವತ್ತು ಬದುಕ್ತಾ ಇದ್ದೀವಿ. ಆದರೆ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿಯ ರೋಚಕ ಕಥೆಯನ್ನು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀನಿ. ತನ್ನ ಕನಸನ್ನು ನನಸಾಗಿಸಿಕೊಂಡ ವ್ಯಕ್ತಿಯ ಬಗ್ಗೆ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಯಾರು ಗೊತ್ತಾ ವ್ಯಕ್ತಿ? ಪ್ರತಾಪ್ ಚಂದ್ರ ಸಾರಂಗಿ ಅನ್ನುವಂತಹ ಒರಿಸ್ಸಾ ರಾಜ್ಯದ ಸಾಮಾನ್ಯರಲ್ಲಿ ಸಾಮಾನ್ಯವಾದ ಬಡ ವ್ಯಕ್ತಿಯ ಕತೆ ಇದು. ಇರುವ ಒಂದಿಷ್ಟು ಸ್ವಲ್ಪ ಜಮೀನಲ್ಲೇ ಕೆಲಸ ಮಾಡಿಕೊಂಡು ಇಂದಿಗೂ ಕೂಡ ಗುಡಿಸಲು ಮನೆಯಲ್ಲಿ ವಾಸ ಮಾಡಿಕೊಂಡಿರುವಂತಹ, ಸ್ವಂತ ಮನೆ ಕೂಡ ಇಲ್ಲದಂತಹ ಈ ವ್ಯಕ್ತಿ ಮದುವೆ ಕೂಡ ಮಾಡಿಕೊಂಡಿಲ್ಲ. ಇವರ ತಾಯಿ 3 ವರ್ಷಗಳ ಹಿಂದೆ ತೀರ್ಕೊಂಡ್ರು. ಅದಾದ ನಂತರದಲ್ಲಿ ಅಡುಗೆ ಮಾಡೋರು ಕೂಡ ಯಾರೂ ಇಲ್ಲ. ತಮ್ಮ ಅಡುಗೆಯನ್ನು ಅಂದಿನಿಂದ ತಾವೇ ಮಾಡಿಕೊಂಡು ಬದುಕ್ತಾ ಇದ್ದಾರೆ. ಇವರು ಮೋದಿಯವರ ಅಪ್ಪಟ ಅಭಿಮಾನಿ. ಜನರಿಗೆ ಏನಾದರೂ ನಾನು ಮಾಡಬೇಕು, ಏನಾದರೂ ಸಹಾಯ ಆಗಬೇಕು, ನನ್ನಿಂದ ಎಲ್ಪ್ ಆಗಬೇಕು, ಜನ ಕಷ್ಟದಲ್ಲಿದ್ದಾರೆ, ನೋವಲ್ಲಿದ್ದಾರೆ, ಅದನ್ನು ನನ್ನ ಕೈಯಿಂದ ನೋಡೋಕ್ಕಾಗ್ತಾ ಇಲ್ಲ, ನಾನೇನಾದರೂ ಮಾಡಲೇಬೇಕು ಅಂತ ಯೋಚನೆ ಕನಸನ್ನು ಕಟ್ಟಿಕೊಂಡಂತಹ ಈ ಸಾರಂಗಿ ಅನ್ನುವಂತಹ ವ್ಯಕ್ತಿ ಮಾಡಿದ್ದೇನು ಗೊತ್ತಾ? BJPಯ ಕಾರ್ಯಕರ್ತನಾಗಿ ಮೊದಲಿಗೆ ಸೇರಿಕೊಂಡ. ಒರಿಸ್ಸಾ ರಾಜ್ಯದ ನೀಲಗಿರಿ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡ್ದ. ಅಷ್ಟೇ ಅಲ್ಲ, ತನ್ನ ಸೈಕಲ್ಲಲ್ಲೇ ಪ್ರಚಾರವನ್ನು ಮಾಡ್ದ. ಸೈಕಲ್ ರೀ, ಈಗಿನ ಕಾಲದಲ್ಲಿ ಕಾರು, ಮೋಜು ಮಸ್ತಿ, ಪ್ರಚಾರ, ದುಡ್ಡು ಹಂಚೋದು, ಹಣ ಹೆಂಡ ತುಂಡು ಎಲ್ಲ ಕೊಡಿಸುವಂತಹ ಕಾಲದಲ್ಲಿ ಕೇವಲ ಸೈಕಲ್ನಲ್ಲಿ ಪ್ರಚಾರ ಮಾಡಿ MLA ಆಗಿ 2 ಸಾರಿ ಗೆದ್ನಲ್ಲ. ಈ ವ್ಯಕ್ತಿಯ ಆತ್ಮಸ್ಥೈರ್ಯ, ಇವರ ಯೋಚನೆಗಳಿಗೆ ನಿಜಕ್ಕೂ ಕೂಡ ಮೆಚ್ಚಲೇಬೇಕು. ಈಗಲೂ ಕೂಡ ಇವರ ಹತ್ರ ಅದೇ ಸೈಕಲ್ ಇದೆ. ಆ ಸೈಕಲಲ್ಲಿ ಇವರು ಓಡಾಟವನ್ನು ಮಾಡ್ತಾರೆ. ಇವರ ನಿಷ್ಠೆ ಮತ್ತು ಶ್ರದ್ಧೆಯನ್ನು ನೋಡಿದ ನರೇಂದ್ರ ಮೋದಿ ಅವರು ಒರಿಸ್ಸಾದ ಬಲಸೂರು ಕ್ಷೇತ್ರದಿಂದ ಲೋಕಸಭೆಗೆ ಇವರಿಗೆ ಟಿಕೆಟನ್ನು ಕೊಡ್ತಾರೆ. ನಾಮಪತ್ರ ಸಲ್ಲಿಸುವಾಗ ಇವರು ಘೋಷಣೆ ಮಾಡಿಕೊಂಡ ಇವರ ಒಟ್ಟು ಆಸ್ತಿ ಮೌಲ್ಯ ಎಷ್ಟು ಗೊತ್ತಾ? ಅಚ್ಚರಿ ಪಡ್ತೀರಾ, ಶಾಕ್ ಆಗ್ತೀರಾ, ಸಾಧ್ಯನೇ ಇಲ್ಲ ಅಂತೀರಾ, ನೀವು ನಂಬೋಕ್ಕೂ ಕೂಡ ಆಗಲ್ಲ. ಕೇವಲ 169 ರೂಪಾಯಿ ಮಾತ್ರ ಇವರ ಆಸ್ತಿ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಇವ್ರ ಹತ್ರ ಇದ್ದಿದ್ದು ಹಣ ಕೂಡ ಅಷ್ಟೇ. ನೀವು ನಂಬಕ್ಕಾಗಲ್ಲ, ಯಾಕಂದರೆ ನಮ್ಮ ವ್ಯವಸ್ಥೆ ಆಗಿದೆ. ಆ ವ್ಯವಸ್ಥೆಯಲ್ಲಿ ನಾವು ಕೂಡ ಹೊಂದ್ಕೊಂಡ್ಬಿಟ್ಟಿದ್ದೀವಿ. ನಂಬಿಕೆ ಹೇಗೆ ತಾನೇ ಹುಟ್ಟುತ್ತೆ? ಸೈಕಲ್ನಲ್ಲಿ ಊರೂರಿಗೂ ಹೋಗಿ ಲೋಕಸಭಾ ಚುನಾವಣೆಯ ಬಗ್ಗೆ ಪ್ರಚಾರ ಮಾಡಿ ಕೊನೆಗೂ ಲೋಕಸಭೆ ಎಲೆಕ್ಷನ್ನಲ್ಲಿ ಗೆದ್ದೇ ಬಿಟ್ರು. ಆದರೆ ಒಂದಿನ ಗೆದ್ದ ನಂತರದಲ್ಲಿ ದೆಹಲಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಹೋಗಬೇಕಾದಂತಹ ಸಂದರ್ಭ ಬಂತು. ನೋಡಿ, ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಹೋಗೋದಕ್ಕೆ ಯಾವ ರೀತಿ ರೆಡಿ ಆಗ್ತಾ ಇದ್ದಾರೆ? ನೆಲದ ಮೇಲೆ ಕುತ್ಕೊಂಡು ಒಂದು ಬ್ಯಾಗ್ ಇಟ್ಕೊಂಡು ಒಂದು 3-4 ಜೊತೆ ಬಟ್ಟೆ, ಪುಸ್ತಕ, ಈ ರೀತಿಯಾಗಿ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿ ಲೋಕಸಭೆಯಲ್ಲಿ ಗೆದ್ದಂತಹ ಒಬ್ಬ ವ್ಯಕ್ತಿಯ ಜೀವನ. ಇವರ ನಿಷ್ಠೆ, ಪ್ರಾಮಾಣಿಕತೆಯನ್ನು ಮೆಚ್ಚಿ ಕೇಂದ್ರ ಸರ್ಕಾರ ಇವರನ್ನ ಕೇಂದ್ರದ ಮಂತ್ರಿಯನ್ನಾಗಿ ಮಾಡ್ತು. ನಿಜಕ್ಕೂ ಯಾರು ನಿಷ್ಠಾವಂತ ವ್ಯಕ್ತಿ ಅವರಿಗೆ ಫಲ ಸಿಗಬೇಕಂತೆ. ನಿಜಕ್ಕೂ ಈ ವ್ಯಕ್ತಿ ಇಲ್ಲಿ ಪ್ರೂವ್ ಮಾಡಿಕೊಂಡಿದ್ದಾನೆ, ನನ್ನ ನಿಷ್ಠೆಗೆ ಫಲ ಸಿಕ್ಕಿದೆ ಅಂತ. ನಮ್ಮ ಭಾರತ ದೇಶಕ್ಕೆ ಬೇಕಾದಂಥವರು ಇಂತಹ ರಾಜಕಾರಣಿಗಳು ಅಲ್ವೇ ಸ್ನೇಹಿತರೆ? ಇಂತಹ ರಾಜಕಾರಣಿಗಳೇ ಬೇಕು ನಮಗೆ. ಯೋಜನೆಯ ಹೆಸರಲ್ಲಿ ವಂಚನೆ, ಕಮಿಷನ್ ದಂಧೆ,
ಅದು ಪ್ರಾಜೆಕ್ಟ್, ಈ ಪ್ರಾಜೆಕ್ಟ್, ಆ ಯೋಜನೆ, ಈ ಸ್ಕೀಮ್ ಅಂತ ಹೇಳ್ಬಿಟ್ಟು ಭ್ರಷ್ಟಾಚಾರ ಮಾಡಿ ತಮಗೂ, ತಮ್ಮ ಮಕ್ಕಳಿಗೂ, ಹೆಂಡತಿಗೂ, ಮೊಮ್ಮಕ್ಕಳಿಗೂ 5-6 ತಲೆಮಾರಿಗಾಗುವಷ್ಟು ದುಡ್ಡು ಮಾಡಿ ಇಡ್ತಾರಲ್ಲ ಒಂದು ಸರಿ ಎಲೆಕ್ಷನ್ ಗೆದ್ದರೆ. ಈ ವ್ಯಕ್ತಿ 2 ಸಾರಿ MLA ಆದಾಗೂ ಕೂಡ ಒಂದೇ ₹1 ಆಸ್ತಿಯಲ್ಲಿ ಬದಲಾವಣೆ ಇಲ್ಲ, ಆಸ್ತಿ ಹೆಚ್ಚಾಗಿರಲಿಲ್ಲ. ಇಂತಹ ವ್ಯಕ್ತಿ ಕೇಂದ್ರದ ಮಂತ್ರಿಯಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಪ್ರಸ್ತುತ ಭಾರತ ಸರ್ಕಾರದಲ್ಲಿ ಪಶುಪಾಲನೆ, ಮೀನುಗಾರಿಕೆ ಮತ್ತು ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವರಾಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ರಾಜಕೀಯ ಕ್ಷೇತ್ರ ಬದಲಾಗಬೇಕಾಗಿದ್ದು ಇಂತಹ ವ್ಯಕ್ತಿಗಳನ್ನು ನೋಡಿ, ಇಂತಹ ವ್ಯಕ್ತಿಗಳ ಜೀವನ ಶೈಲಿಯ ಹಾಗೆ ಬದಲಾಗಬೇಕು. ಅಂದರೆ ಮಾತ್ರ ಬಡ ವ್ಯಕ್ತಿಗಳು ಇವತ್ತು ಬದುಕಲಿಕ್ಕೆ ಸಾಧ್ಯ. ಸಾಮಾನ್ಯ ಜನರು ಕೂಡ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲಬೇಕು, ಅವರು ಕೂಡ ರಾಜಕೀಯಕ್ಕೆ ಬರಬೇಕು ಅಂದರೆ ಇಂತಹ ವ್ಯಕ್ತಿಗಳ ಹಾಗೆ ಅವಕಾಶ ಸಿಗಬೇಕು. ಹಾಗೆ ಇಂತಹ ವಾತಾವರಣ ನಮ್ಮ ದೇಶದಲ್ಲಿ ಬದಲಾಗಬೇಕು. ಅಂದಾಗ ಮಾತ್ರ ನಮ್ಮ ಭ್ರಷ್ಟ ವ್ಯವಸ್ಥೆ ಬದಲಾಗಲಿಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ಪ್ರತಾಪ್ ಚಂದ್ರ ಸಾರಂಗಿ ಅವರ ಜೀವನದ ಬಗ್ಗೆ, ಅವರ ಈ ಲೈಫ್ ಸ್ಟೈಲ್ ಬಗ್ಗೆ ನಿಮಗೇನು ಅನ್ನಿಸ್ತು, ಅವರ ವ್ಯಕ್ತಿತ್ವದ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿದರೆ ತಪ್ಪದೆ ಲೈಕ್ ಮಾಡಿ. ಹಾಗೆ ಮುಂದಿನ ಮತ್ತಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಸಿಗಲಿಕ್ಕೆ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಭುವನೇಶ್ವರಿ.